ಸ್ವಾಮೀಜಿಯವರು ನನ್ನ ಬಗ್ಗೆ ಕೆಲವು ಒಳ್ಳೆ ಮಾತುಗಳನ್ನು ಆಡಿ ನನಗೆ ಆಶೀರ್ವಾದವನ್ನು ಮಾಡಿದ್ದಾರೆ. ನಾನು ನಿಮಗೆ ಯಾವಾಗಲೂ ಕೂಡ ಚಿರಋಣಿಯಾಗಿರ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿಯವರು ಅವರು ಬೋವಿ ಮಠದ ಪೀಠಾಧಿಕಾರಿಗಳಾಗಿ 25 ಯಶಸ್ವಿ ವರ್ಷಗಳನ್ನು ಪೂರೈಸಿದ್ದಾರೆ. ಅದರ ನಿಮಿತ್ತ ಈ ಕಾರ್ಯಕ್ರಮ ನಡೀತಾ ಇದೆ. ಇಪ್ಪತ್ತೈದು ವರ್ಷಗಳು ಸ್ವಾಮೀಜಿಯವರ ಜೀವಿತದಲ್ಲಿ ಒಂದು ದೀರ್ಘವಾದಂಥ ಕಾಲ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಅವರು ಬೋವಿ ಮಠದ ಪೀಠಾಧಿಕಾರಿಗಳಾಗಿ ಇನ್ನೂ 100 ವರ್ಷಗಳ ಕಾಲ ಇರಲಿ ಅಂತೇಳಿ ಈ ಸಂದರ್ಭದಲ್ಲಿ ಆಶಿಸಲಿಕ್ಕೆ ಬಯಸ್ತಾ ಇದ್ದೇನೆ. ನಾವು ಮನುಷ್ಯನ ಆಯುಷು 100 ವರ್ಷ ಅಂತೀವಿ. ಒಮ್ಮೆ ಮಹಾತ್ಮ ಗಾಂಧೀಜಿಯವರು ಬದುಕಿದ್ದಾಗ ಅವರ ಅಭಿಮಾನಿ ಒಬ್ಬರು ಒಂದು ಪತ್ರ ಬರೀತಾರೆ ಗಾಂಧೀಜಿಯವರಿಗೆ. ಏನಂತ ಬರೆದಿರ್ತಾರೆ ಅಂತಂದ್ರೆ, ನೀವು 100 ವರ್ಷ ಬಾಳಿ ಈ ದೇಶಕ್ಕೆ ಮಾರ್ಗದರ್ಶನ ಮಾಡಿ ಅಂತ ಬರೆದಿರ್ತಾರೆ. ಅದಕ್ಕೆ ಗಾಂಧೀಜಿಯವರು ಬರೆದಂಥ ಉತ್ತರ, ನಾನು 100 ವರ್ಷ ಕಡಿಮೆ ಆಯಿತು ನೀನು ಹೇಳಿರೋದು, 125 ವರ್ಷ ಬದುಕಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು ಅಂತ ಹೇಳ್ತಾರೆ. 125 ವರ್ಷ ಸ್ವಾಮೀಜಿಯವರು ಅವರ ಆರೋಗ್ಯವಂತರಾಗಿ ಇನ್ನೂ 100 ವರ್ಷಗಳ ಕಾಲ ಬೋವಿ ಸಮಾಜಕ್ಕೆ ಮಾರ್ಗದರ್ಶನ ನೀಡಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಮತ್ತು ಇದೇ ಸಂದರ್ಭದಲ್ಲಿ 25 ವರ್ಷಗಳನ್ನು ಪೂರೈಸಿ ರಜತ ಮಹೋತ್ಸವವನ್ನು ಆಚರಣೆ ಮಾಡ್ಕೊತಾ ಇದ್ದಾರೆ. ನಾನು ಪೂಜ್ಯ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿಯವರಿಗೆ ನನ್ನ ಪರವಾಗಿ, ಸರ್ಕಾರದ ಪರವಾಗಿ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾವುದೇ ಹಿಂದುಳಿದಿರ್ತಕ್ಕಂಥ, ಶೋಷಣೆಗೊಳಪಟ್ಟಿರ್ತಕ್ಕಂಥ ಸಮಾಜಕ್ಕೆ ಒಂದು ಗುರಿ ಇರಬೇಕು, ಮತ್ತೆ ಮಾರ್ಗದರ್ಶನ ಮಾಡ್ತಕ್ಕಂಥವ್ರು ಇರಬೇಕಾಗ್ತದೆ. ಗುರಿ ಅಂತಂದ್ರೆ ಬಸವಾದಿ ಶರಣರು ಡಾಕ್ಟರ್ ಅಂಬೇಡ್ಕರ್ ಅವರು ಹೇಳದಂತೆ ನಮ್ಮ ಸಮಾಜದಲ್ಲಿ ಸಮಾಜ ನಿರ್ಮಾಣ ಆಗಬೇಕು, ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನರು ಎಲ್ಲರೂ ಕೂಡ ಮುಖ್ಯವಾಹಿನಿಗೆ ಬರಬೇಕು. ಆಗ ಬಂದಾಗ ಮಾತ್ರ
ಎಲ್ರಿಗೂ ಸಾಮಾಜಿಕ ನ್ಯಾಯ ಸಿಕ್ಕಿದಾಗ ಆಗ್ತದೆ, ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತನ್ನ ಹೇಳಿದ್ದಾರೆ. ಈ ದೇಶಕ್ಕೆ ಸ್ವಾತಂತ್ರ್ಯ ಲಭಿಸಿದೆ. ನಮಗೆ ಲಭಿಸಿರ್ತಕ್ಕಂಥ ಸ್ವಾತಂತ್ರ್ಯ ಯಶಸ್ವಿ ಆಗಬೇಕಾದ್ರೆ ಯಾರು ಅನ್ಯಾಯಕ್ಕೆ, ತುಳಿತಕ್ಕೆ, ಶೋಷಣೆಗೆ ಅವಕಾಶಗಳಿಂದ ವಂಚಿತರಾಗಿರ್ತಂಥ ಜನರಿದ್ದಾರಲ್ಲ, ದುರ್ಬಲ ವರ್ಗದ ಜನರು, ಆ ಜನರಿಗೆ ಸಾಮಾಜಿಕ ಆರ್ಥಿಕ ಶಕ್ತಿ ಬಂದು ಅವ್ರಿಗೂ ಕೂಡ ಸಾಮಾಜಿಕ ಸ್ವಾತಂತ್ರ್ಯ, ಆರ್ಥಿಕ ಸ್ವಾತಂತ್ರ್ಯ ಸಿಕ್ಕಿದಾಗ ಮಾತ್ರ ರಾಜಕೀಯ ಸ್ವಾತಂತ್ರ್ಯ ಸಾರ್ಥಕ ಆಯಿತು ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲದೆ ಇಲ್ಲ. ಯಾಕಂದ್ರೆ ನಾವೆಲ್ಲ ಮನುಷ್ಯರು, ನಾವೆಲ್ಲರೂ ಕೂಡ ಸಮಾನವಾಗಿರ್ಬೇಕು. ನಮ್ಮಲ್ಲಿ ಮೇಲು ಕೀಳು, ಬಡವ ಬಲ್ಲಿದ, ಅಕ್ಷರಸ್ಥ ಅನಕ್ಷರಸ್ಥ ಅಂತ ತಾರತಮ್ಯ ಇರಬಾರದು. ಆ ತಾರತಮ್ಯ ಇದ್ರೆ ನಾವು ಅಸಮಾನತೆಯ ಸಮಾಜ ಅಂತ ಕರಿತೀವಿ. ಈ ಅಸಮಾನತೆ ಹೋದಾಗ ಮಾತ್ರ ಸಮಾನತೆಯ ಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಅನೇಕ ಕಾರಣಗಳಿಂದ ಅಸಮಾನತೆ ನಿರ್ಮಾಣ ಆಗಿದೆ. ಅದಕ್ಕೆ ನೀವು ಕಾರಣರಲ್ಲ, ನಾವು ಕಾರಣರಲ್ಲ. ಯಾರೋ ಸ್ವಾರ್ಥಿಗಳು, ಪಟ್ಟಭದ್ರ ಹಿತಾಸಕ್ತರು ಜಾತಿ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿ ನಮ್ಮ ಸಮಾಜದಲ್ಲಿ ಅಸಮಾನತೆ ನಿರ್ಮಾಣ ಆಗಿದೆ. ಎಲ್ಲಿವರೆಗೆ ಜಾತಿ ವ್ಯವಸ್ಥೆ ಇರ್ತದೆ ಅಲ್ಲಿವರೆಗೆ ಅಸಮಾನತೆ ಇರ್ತದೆ. ಆ ಜಾತಿ ವ್ಯವಸ್ಥೆಯ ಪರಿಣಾಮವಾಗಿ ನಾವೆಲ್ಲ ಅವಕಾಶಗಳಿಂದ ವಂಚಿತರಾಗಿರ್ತಂತಹ ಜನರು ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾದೋ, ಯಾರಿಗೆ ವಿದ್ಯೆ ಕಲಿತಕ್ಕಂಥ ಅವಕಾಶ ಸಿಕ್ತು ಅವರೆಲ್ಲರೂ ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಮೇಲಕ್ಕೆ ಬರಲಿಕ್ಕೆ ಸಾಧ್ಯ ಆಯಿತು. ಯಾರಿಗೆ ವಿದ್ಯೆ ಕಲಿತಕ್ಕಂಥ ಅವಕಾಶ ಸಿಕ್ಕಲಿಲ್ಲ ಅವರೆಲ್ಲರೂ ಕೂಡ ಅವರವ್ರ ಕಸುಬುಗಳನ್ನು ಮಾಡ್ಕೊಂಡು ಪಾಪ ಆರ್ಥಿಕವಾಗಿ ಸಾಮಾಜಿಕವಾಗಿ ಮೇಲಕ್ಕೆ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ. ವಿದ್ಯೆ ಕಲೀಲಿಕ್ಕೆ ಕೆಲವರು ಮಾತ್ರ ಅರ್ಹರು ಅಂತೇನಿಲ್ಲ. ವಿದ್ಯೆ ಕಲೀಲಿಕ್ಕೆ ಎಲ್ರಿಗೂ ಅರ್ಹತೆ ಇದೆ. ಈಗ ಸ್ವಾಮೀಜಿಯವರು ಕೆಲವರು IAS ಪಾಸ್ ಮಾಡಿದವರಿಗೆ ಗೌರವಿಸಿದ್ರು, ಅವರಿಗೆ ಗೌರವಿಸಿದ್ರು. ಅಂದ್ರೆ ಬೋವಿ ಸಮಾಜದಲ್ಲಿ ಹುಟ್ಟಿದವರು ಕೂಡ IAS ಅಧಿಕಾರಿಗಳಾಗಲಿಕ್ಕೆ, IPS ಅಧಿಕಾರಿಗಳಾಗಲಿಕ್ಕೆ, ಡಾಕ್ಟರ್ಗಳಾಗಲಿಕ್ಕೆ, ಇಂಜಿನಿಯರ್ಗಳಾಗಲಿಕ್ಕೆ ಅರ್ಹರು. ಅಲ್ಲದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಷ್ಟೊಂದು ಮೇಧಾವಿ ಆಗ್ಲಿಕ್ಕೆ ಸಾಧ್ಯ ಆಯ್ತಿತ್ತ? ಪರಿಶಿಷ್ಟ ಜಾತಿಲಿ ಹುಟ್ಟಿದವ್ರಲ್ವ? ನಾವು ಎಲ್ಲರೂ ಕೂಡ ಅರ್ಹರೇ, ನಾವೆಲ್ಲರೂ ಕೂಡ ಅರ್ಹರೇ. ಆದರೆ ಕಾರಣಾಂತರದಿಂದ ನಮಗೆ ಅವಕಾಶಗಳಿಂದ ನಾವೆಲ್ಲ ವಂಚಿತರಾದೋ. ಯಾರಿಗೆ ಅವಕಾಶ ಸಿಕ್ತೋ ಅವ್ರ ಮೇಲೆ ಬಂದರು, ಯಾರು ಅವಕಾಶ ಸಿಗ್ಲಿಲ್ಲ ಅವ್ರು ಕೆಳಗಡೆ ಹೋದ್ರು. ಜಾತಿಯಿಂದಲ್ಲ, ಹುಟ್ಟಿನಿಂದಲ್ಲ,
ನಾವೆಲ್ಲ ಮನುಷ್ಯರಾಗಿ ಬಾಳ್ತಕ್ಕಂಥ ವ್ಯವಸ್ಥೆಯನ್ನು ನಿರ್ಮಾಣ ಮಾಡ್ಕೋಬೇಕು. ನಾವೆಲ್ಲರೂ ಸ್ವಾಭಿಮಾನದಿಂದ ಬದುಕಬೇಕು. ಶತಶತಮಾನಗಳ ಕಾಲ ನಮ್ಮಲ್ಲಿ ದಾಸ್ಯ ಪದ್ಧತಿ ಇದ್ದದರಿಂದ, ಗುಲಾಮ್ಗಿರಿ ಇದ್ದದರಿಂದ ಈಗಲೂ ಕೂಡ ಅನೇಕ ಜನರು ಗುಲಾಮ್ಗಿರಿಯಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯ ಆಗಿಲ್ಲ. ಈಗ ಒಬ್ಬ ಮೇಲ್ಜಾತಿಯ ಬಡವರು ಬಂದ್ರೆ ಅವ್ರಿಗೆ ಸ್ವಾಮಿ ಬುದ್ಧಿ ಅಂತೀವಿ ಅಲ್ವಾ? ಮೇಲ್ಜಾತಿಯವರು ಬಡವರಾಗಿದ್ರು ಕೂಡ ಅವ್ರಿಗೆ ಸ್ವಾಮಿ ಬುದ್ಧಿ ಅಂತೀವಿ. ಆದರೆ ತಳದ ಸಮುದಾಯದವರು ಎಷ್ಟೇ ಶ್ರೀಮಂತನಾಗಿದ್ರು ಕೂಡ ಅವ್ರನ್ನ ಏಕವಚನದಲ್ಲಿ ಮಾತಾಡಿಸ್ತಾರೆ. ಇದೇ ಗುಲಾಮ್ಗಿರಿಯ ಮನಸ್ಥಿತಿ. ಇದೇ ಗುಲಾಮ್ಗಿರಿಯ ಮನಸ್ಥಿತಿ. ಈ ಮನಸ್ಥಿತಿ ಬದಲಾವಣೆ ಆಗ್ಬೇಕಲ್ಲ. ಬದಲಾವಣೆ ಆಗ್ಬೇಕಾದ್ರೆ ನಾವೆಲ್ಲರೂ ಸ್ವಾಭಿಮಾನವನ್ನ ಬೆಳೆಸ್ಕೋಬೇಕು. ಸ್ವಾಭಿಮಾನವನ್ನ ಬೆಳೆಸ್ಕೋಬೇಕಾದ್ರೆ ನಾವೆಲ್ಲರೂ ಕೂಡ ವಿದ್ಯಾವಂತರಾಗಬೇಕು. ಗೊತ್ತಾಯ್ತಲ್ಲ? ಗೊತ್ತಾಯ್ತೇನ್ರಿ? ಅದಕ್ಕೆ ಸ್ವಾಮೀಜಿಯವರು, ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು, ಸಂಘಟನೆ, ಶಿಕ್ಷಣ, ಸಂಘಟನೆ, ಹೋರಾಟ. ಶಿಕ್ಷಣ, ಸಂಘಟನೆ, ಹೋರಾಟ. ಅದನ್ನ ಸ್ವಾಮೀಜಿಯವರು ಈ ಬೋವಿ ಗುರುಪೀಠದ ಪೀಠಾಧಿಕಾರಿಗಳಾದ ಮೇಲೆ ನಿರಂತರವಾಗಿ ಆ ಕೆಲಸವನ್ನ ಮಾಡ್ಕೊಬರ್ತಾ ಇದ್ದಾರೆ. ನಿರಂತರವಾಗಿ ಕೆಲಸ ಮಾಡ್ಕೊಬರ್ತಾ ಇದ್ದಾರೆ. ಎಲ್ಲ ಸುತ್ತ ನಾನು ನೋಡಿದೆ. ಈಗ ಎಲ್ಲ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಲಿಕ್ಕೆ ಪ್ರಾರಂಭ ಮಾಡಿದ್ರು. ಇನ್ನು ಮಾಡಿ ನಾವು ಸಹಾಯ ಮಾಡ್ತೀವಿ ಸರ್ಕಾರವಾಗಿ. ಯಾಕೆಂತಂದ್ರೆ ನಿಮ್ಮಲ್ಲಿ ಬಹಳ ಜನ ವಿದ್ಯಾವಂತರಿದ್ದಾರೆ, ಶಿಕ್ಷಣ ಪಡೆಯದೇ ಇರ್ತಕ್ಕಂಥಿದ್ದಾರೆ. ಬಿಕಾಸ್ ನಿಮ್ಮ ಕಸುಬಿನಿಂದ ವಿದ್ಯಾವಂತರಾಗಲಿಕ್ಕೆ ಸಾಧ್ಯ ಆಗಿಲ್ಲ. ಕುರಿಗಾಹಿಗಳು ಕೂಡ ಅನೇಕ ಜನ ವಿದ್ಯಾವಂತರಾಗಲಿಕ್ಕೆ ಸಾಧ್ಯ ಆಗಿಲ್ಲ. ಹಾಗೆಯೇ ದಲಿತ ವರ್ಗಕ್ಕೆ ಸೇರಿದಂಥ ಅನೇಕ ಜನರು ವಿದ್ಯಾವಂತರಾಗಲಿಕ್ಕೆ ಸಾಧ್ಯ ಆಗಿಲ್ಲ. ಹಿಂದುಳಿದ ವರ್ಗಕ್ಕೆ ಸೇರಿದಂಥ ಅನೇಕ ಜನ ವಿದ್ಯಾವಂತರಾಗಲಿಕ್ಕೆ ಸಾಧ್ಯ ಆಗಿಲ್ಲ. ಅಲ್ಪಸಂಖ್ಯಾತರು ವಿದ್ಯಾವಂತರಾಗಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರಿಗೂ ಕೂಡ ಶಿಕ್ಷಣ ಸಿಕ್ಕಿದಾಗ ಮಾತ್ರ. ಇವತ್ತು ಎಲ್ಲರಿಗೂ ಫ್ರೀ ಎಜುಕೇಶನ್ ಮಾಡಿದ್ದೀವಿ, ಹಾಸ್ಟೆಲ್ಗಳು ಮಾಡ್ತಿದ್ದೀವಿ, ಶಿಕ್ಷಣ ಕೊಡ್ತಾ ಇದ್ದೀವಿ. ಅದನ್ನು ಉಪಯೋಗಿಸ್ಕೋಬೇಕು. ಈಗ ಶಿಕ್ಷಣ ಫಂಡಮೆಂಟಲ್ ರೈಟ್, ಮೂಲಭೂತ ಹಕ್ಕು. ಈಗ ಅದಕ್ಕೋಸ್ಕರನೇ ಪಾರ್ಟ್ 4 ಇದ್ದಂಥದನ್ನ ಶಿಕ್ಷಣನ ಪಾರ್ಟ್ 3ಗೆ ಸೇರಿಸಿರ್ತಕ್ಕಂಥದ್ದು ಕಾನ್ಸ್ಟಿಟ್ಯೂಷನ್ ಅಲ್ಲಿ. ಪಾರ್ಟ್ 3ನಲ್ಲಿ ಮೂಲಭೂತ ಹಕ್ಕುಗಳನ್ನು ಕೊಟ್ಟಿದ್ದೇವೆ. ಆ ಮೂಲಭೂತ ಹಕ್ಕುಗಳು ಇದ್ದಾಗ ಪ್ರತಿಯೊಬ್ಬರ ಹಕ್ಕು ಅದು ಶಿಕ್ಷಣ ಪಡ್ಕೊಳ್ತಕ್ಕಂಥ. ಅದಕ್ಕೋಸ್ಕರ ಕಡ್ಡಾಯ ಮತ್ತು ಉಚಿತ ಶಿಕ್ಷಣ, ಕಡ್ಡಾಯ ಮತ್ತು ಉಚಿತ ಶಿಕ್ಷಣ. ಇಷ್ಟು ವರ್ಷಗಳು ಸ್ವಾತಂತ್ರ್ಯ ಬಂದು 77 ವರ್ಷ ಆಯ್ತು. 77 ವರ್ಷಗಳಲ್ಲಿ ಇನ್ನೂ ಕೂಡ ನಾವು 76-77% ಅಷ್ಟೇ ಶಿಕ್ಷಣ ಮಾಡಲಿಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು. 76-77%. ಇನ್ನೂ ಸುಮಾರು 25% ಜನ ಅವಿದ್ಯಾವಂತರಿದ್ದಾರೆ ಈ ಸಮಾಜದಲ್ಲಿ. ಅದರಲ್ಲೂ ಅನೇಕ ಜನ ದಲಿತ ಸಮುದಾಯಗಳಲ್ಲಿ ಇನ್ನೂ ಜಾಸ್ತಿ ಇದ್ದಾರೆ.
ನೀವು ಕೂಡ ಪರಿಶಿಷ್ಟ ಜಾತಿಗೆ ಸೇರಿದಂಥವ್ರು. ಓವಿ ಜನಾಂಗದವರು, ಒಡ್ರ ಜನಾಂಗದವರು ಕೂಡ ಪರಿಶಿಷ್ಟ ಜಾತಿಗೆ ಸೇರಿದಂಥವ್ರು. ಅದಕ್ಕೆ ನಮ್ಮ ಸರ್ಕಾರ ಬಂದಾಗ ಲಿಂಬಾವಳಿ 2013ರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಂತ ರೀತಿನಲ್ಲಿ ಶೋಷಣೆಗೆ ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನರಿಗೆ ಸಾಮಾಜಿಕ ಶಕ್ತಿ, ಆರ್ಥಿಕ ಶಕ್ತಿಯನ್ನು ತುಂಬಬೇಕು ಅಂತೇಳಿ ನಾವು SCP TSP ಕಾಯ್ದೆಯನ್ನು ಪಾಸ್ ಮಾಡಿದ್ವು. SCP TSP ಕಾಯ್ದೆ ಈ ವರ್ಷ SCP TSP ಕಾಯ್ದೆನಲ್ಲಿ ಅಡಿನಲ್ಲಿ 39,121 ಕೋಟಿ 39,121 ಕೋಟಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗದವರಿಗೆ ಮೀಸಲಿಟ್ಟಿದ್ದೇವೆ. ಸರಿ ಇಲ್ವಾ? 39,121 ಕೋಟಿ. ಒಟ್ಟು 1,60,000 ಕೋಟಿ ನಾವು ಅಭಿವೃದ್ಧಿ ಖರ್ಚು ಮಾಡಿದ್ರೆ ಅದರಲ್ಲಿ ನಿಮ್ಮ ಜನಸಂಖ್ಯೆ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗದವರ ಜನಸಂಖ್ಯೆ 24.1% ಇದ್ದಾರೆ.